ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡೋಣ, ಸರಿನಾ? ಹಾಗೆ ಕೂತಿದ್ದೆ, ನನ್ನಮ್ಮ ಅಂದರು ಬಾರೆ ರಂಗೋಲೆ ಹಾಕೋಣ ಅಂತ. ಸರಿ ಆಯಿತು, ನನಗಂತೂ ರಂಗೋಲೆ ಹಾಕೋಕ್ಕೆ ಬರಲ್ಲ, ಅವ್ರು ಹಾಕೋ ರಂಗೋಲಿ ಏನಾದರೂ ನೋಡಿ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮಮ್ಮ ರಂಗೋಲೆ ಹಾಕ್ತಿದ್ರು. ಅವ್ರು ಹಾಕೋ ರಂಗೋಲೆ ಅಂತಂದರೆ ನಂಗೆ ತುಂಬ ಇಷ್ಟ. ನೋಡೋಕ್ಕೆ ತುಂಬ ಚೆನ್ನಾಗಿ ಹಾಕ್ತಾರೆ. ಆಮೇಲೆ ಅವ್ರ ಕೈಗಳು ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎಷ್ಟೊಂದು ಇದಾಗಿ ಕಾಣುತ್ತೆ ಅಂದರೆ ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ಹಾಕ್ತಿರ್ತಾರೆ. ನಾನು ಅಂದೆ, ಅಮ್ಮ ಎಷ್ಟರಿಂದ ಎಷ್ಟು ಹಾಕ್ತಿದ್ಯಾ ಅಮ್ಮ ಅಂತ ಅಂದೆ. ಅಮ್ಮ ಅಂದರೆ 9ರಿಂದ 5 ಹಾಕ್ತಿದ್ದೀನಿ ಕಣೆ ಅಂತ ಅಂದರು. ನಾನು ಅವಾಗ ಕೇಳಿದೆ, ಅಮ್ಮ 9ರಿಂದ 5 ಅದರಲ್ಲಿ ಯಾವ ರಂಗೋಲಿ ಐತೆ ಅಂತ ಅಂದೆ. ಇದೊಂದು ಎಲೆ ಬಿಡೋ ರಂಗೋಲಿ ಕಣಪ್ಪ ಅಂತ ಅಂದರು. ಸರಿ ಆಯಿತು, ನಾನು ತುಂಬ ಕ್ಯೂರಿಯಸ್ ಆದೆ, ಯಾವ ಥರ ಇರ್ಬೋದು ಈ ಎಲೆ ಹಾಕೋ ರಂಗೋಲೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಹಂಗೆ ಹಾಕ್ತಿದ್ರು, ನಾನು ಹಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಆವಾಗ ಕೇಳಿದೆ, ಅಮ್ಮ ಇದು ಯಾವ ಥರ ಎಲೆ ಅಮ್ಮ ಅಂತ ಅಂದೆ. ಇದು ಅರಳಿ ಎಲೆ ಮಗಳೇ ಅಂತ ಅಂದರು. ಸರಿ ಆಯಿತು, ಅರಳಿ ಎಲೆನ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ನೋಡೋಕ್ಕೆ ಹಂಗೆ ಕೂತ್ಕೊಂಡೆ. ಹಾಗೆ ಕೂತಿದ್ದಾಗ ನಮ್ಮಮ್ಮ ಹಾಕ್ತಾನೇ ಇದ್ದರು. ಆಮೇಲೆ ನಾನು ಅಂದೆ, ಅಮ್ಮ ಇದು ಕಲರ್ಸು ಮಾಡೋಣ ಅಮ್ಮ ಅಂತ ಅಂದೆ. ಸರಿ ಆಯಿತು, ಹೋಗಿ ಕಲರ್ಸ್ ತೊಗೊಂಬ, ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಹಾಕಿ ಮುಗಿಸಿರ್ತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಎದ್ದೆ. ಆಮೇಲೆ ನಮ್ಮಮ್ಮ ಎಲ್ಲ ತೊಟ್ಟಂದೆಲ್ಲನೂ ಹಾಕ್ತಾಯಿದ್ರು. ನಾನು ಆವಾಗ ಬಂದೆ. ಆವಾಗ ಬಂದಿದ್ದಕ್ಕೆ ನಮ್ಮಮ್ಮ ಅಂದರು, ಯಾವ್ಯಾವ ಕಲರ್ಸ್ ತಂದಿದ್ಯಾ ಅಂತ ಕೇಳಿದ್ರು. ನಾನು ಎಲ್ಲ ಕಲರ್ಸು ತಂದಿದ್ದೀನಿ ಅಮ್ಮ ಅಂತ ಅಂದೆ. ಹಸಿರು ಎತ್ಕೊ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಥರ ಹಸಿರೂ ಎತ್ಕೊಂಡೆ. ಆವಾಗ ನಮ್ಮಮ್ಮ ಎಲ್ಲ ಬಣ್ಣ ಹಾಕ್ತಾಯಿದ್ರು. ಬಣ್ಣ ಹಾಕುವಾಗ ನನಗೂ ನೋಡೋಕ್ಕೆ ತುಂಬ ಇಷ್ಟ ಬಣ್ಣ ಹಾಕೋದನ್ನ. ನಾನು ಹಂಗೆ ನಮ್ಮಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಹಂಗೆ ನಾನು ಹೆಲ್ಪ್ ಮಾಡ್ತಾ ಹಂಗೆ ಕೇಳ್ತಾ ಇದ್ದೆ, ಅಮ್ಮ ಇದೆಲ್ಲ ಹೆಂಗೆ ಕಲಿತೆ ಅಂತ. ನಮ್ಮಮ್ಮ ಅಂದರು, ನಾನು ಚಿಕ್ಕದ್ರಿಂದ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನಾನು ಹಂಗೆ ಕಲ್ತ್ಕೊಂಡೆ ಅಂತ ಅಂದರು. ನೀವಾದರೆ ಇಷ್ಟೊಂದು ಚೆನ್ನಾಗೆಲ್ಲ ರಂಗೋಲಿ ಹಾಕ್ತೀವ ಹೇಳಿ, ನಮಗೆ ಬಿಟ್ರೆ ಮೊಬೈಲು 3 ಹೊತ್ತು ಬೇಕಾದರೆ ಮೊಬೈಲಲ್ಲಿ ಹೇಳಿ ಮೊಬೈಲಲ್ಲೇ ಮುಳುಗಿರ್ತೀವಿ. ಆಮೇಲೆ ಹಬ್ಬ ಅಂದರೆ ಎಲ್ಲರಿಗೂ ಒಂಥರ ಸಡಗರ. ಏನೋ ಒಂಥರ ಹಬ್ಬದ ದಿನ ಮನೇಲಿ ತುಂಬ ಖುಷಿ. ಆಮೇಲೆ ಏನೋ ಒಂಥರ ಎಲ್ಲ ಥರ ಅಡುಗೆ ಮಾಡಿರ್ತಾರೆ, ರುಚಿಯಾಗಿ ತಿನ್ಬೋದು ಅನ್ನೋದೊಂದು ಖುಷಿ. ನನಗಂತೂ ತುಂಬ ಖುಷಿ. ನಿಮ್ಗೆ ಎಷ್ಟು ಖುಷಿನೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಫುಲ್ ಫಿನಿಶಿಂಗ್ ಎಲ್ಲ ಆಯಿತು. ನೋಡೋಷ್ಟೊತ್ತಿಗೆ ನಮ್ಮಮ್ಮ ಫುಲ್ಲು ಬಣ್ಣನೇ ಹಚ್ಬಿಟ್ಟಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮಧ್ಯ ಏನೋ ಮಾಡ್ತಿದ್ರು. ಆವಾಗ ನಾನು ಅಂದೆ, ಅಮ್ಮ ಇದೇನು ಮಾಡ್ತಿದ್ಯಾ ಅಂತ ಅಂದೆ. ಇದೊಂದು ಚಿಕ್ಕ ಫ್ಲವರ್ ಮಗಳೇ ಅಂತ ಅಂದರು. ಸರಿ ಆಯಿತು, ಯಾವ ಚಿಕ್ಕ ಫ್ಲವರು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನಮ್ಮ ಅಮ್ಮಂಗೆ ಅಂದೆ, ಅಮ್ಮ ಇದಕ್ಕೆ ಯಾವ ಕಲರ್ ಹಚ್ಚೋಣ ಅಂತ ಅಂದೆ. ಅದಕ್ಕೆ ಇದು ಕಾಂಬಿನೇಷನ್ ಎಲ್ಲ ಪಿಂಕ್ ಚೆನ್ನಾಗಿರುತ್ತೆ, ಪಿಂಕ್ ಹಚ್ಚೋಣ ಅಂತ ಅಂದರು. ಸರಿ ಆಯಿತು ಅಮ್ಮ, ಪಿಂಕೇ ಹಚ್ಚೋಣ ಅಂದ್ಬಿಟ್ಟು ಪಿಂಕ್ ಹಚ್ತಾ ಇದ್ವಿ. ಆಮೇಲೆ ನಾನು ಸ್ವಲ್ಪ ನಮ್ಮ ಅಮ್ಮಂಗೆಲ್ಲ ಕಾಟ ಕೊಡ್ತಾಯಿದ್ದೆ. ನಮ್ಮಮ್ಮ ಅಂದರು, ಸರಿ ಆಯಿತು, ಮಧ್ಯ ಇದೊಂದು ಲೀವ್ಸ್ ಥರ ಬಿಡೋದಾ ಅಂತ ಅಂದರು. ನಾನಂದೆ, ಅಮ್ಮ ಇದೆಲ್ಲ ಚೆನ್ನಾಗಿ ಬರಲ್ವೇನೋ ಅಮ್ಮ ಅಂತಂದು. ಇಲ್ಲ ಚೆನ್ನಾಗಿ ಬರುತ್ತೆ, ನೀನು ಫುಲ್ ನೋಡು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಅದೇ ಇಂಟ್ರೆಸ್ಟಿಂಗಲ್ಲಿ ಫುಲ್ಲು ನೋಡ್ತಾ ಕೂತಿದ್ದೆ. ಆಮೇಲೆ ನಮ್ಮಮ್ಮ ಮಧ್ಯ ಅದೇನೇನು ಹಾಕಿ ಒಂಥರ ಸೂಪರಾಗಿ ಮಾಡಿಬಿಟ್ರಲ್ಲ ಕೊನೆಗೂ. ಅದು ನೋಡೋಕ್ಕೆ ಒಂಥರ ಚೆಂದ. ಮನೆ ಮುಂದೆ ರಂಗೋಲಿಗಳನ್ನ ಬಣ್ಣ ಹಾಕಿರೋದನ್ನ ನೋಡೋಕ್ಕೆ ಅಂದ್ರೇ ತುಂಬ ಖುಷಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ನೋಡಿದ್ರೆ ನಮ್ಮಮ್ಮ ಫುಲ್ ರಂಗೋಲಿನೇ ಹಾಕ್ಬಿಟ್ಟಿದ್ರು. ಅಮ್ಮ ಏನಿದು ಅಂತ ಅಂದೆ. ರಂಗೋಲಿ ಚೆನ್ನಾಗೈತಾ ಅಂತಂದರು. ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮ ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಇವಾಗ ನಿಮಗೆ ಫುಲ್ಲು ಔಟ್ಲುಕ್ಕಿಂಗ್ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.